ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಪ್ ಇಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೇಯ್ನ್ ಅಪ್ಡೇಟ್ ಏನು ಅಂತಂದರೆ, ನಾನು ಆಲ್ರೆಡಿ ಒಂದು 7 days ಮುಂಚೆ ಒಂದು ವೀಡಿಯೋ ಹಾಕಿದೆ. ಓಕೆನಾ, ಆ ಅಪ್ಡೇಟ್ ತುಂಬ ಜನಕ್ಕೆ ತಲುಪಿಲ್ಲ ಅಂತ ಅನ್ಕೊತೀನಿ. ಓಕೆನಾ, ಏನಕ್ಕೆ ಮತ್ತೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಹೇಳಿದೆ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಅಕ್ಕಿನ ತುಂಬ ಕಡಿಮೆ ಬೆಲೆಗೆ, ಅಂದರೆ ನಮ್ಮನೆ ಅಕ್ಕಿನ 500 rupees ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಯಾವ ಕಂಡೀಷನ್ ಮೇಲೆ ಅಂತಂದರೆ, ನಮ್ಮ ಹತ್ರ ಅಕ್ಕಿ ತೊಗೊಂಡಿರಬೇಕು, ಅದರದ್ದು ಒಂದು ವೀಡಿಯೋ ಇಲ್ಲಾಂದ್ರೆ ನನಗೆ ವಾಟ್ಸಪ್ಪಲ್ಲಿ, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ pijan_20 ನಿಮಗೆ ಅಬೌಟ್ ಸೆಕ್ಷನಲ್ಲಿ ಸಿಗುತ್ತೆ, ಅಲ್ಲಿ ನನಗೆ ಸೆಂಡ್ ಮಾಡಿ ಅಂತ ಹೇಳಿದೆ. ಕೆಲವರು ಕಳಿಸಿದ್ರು. ಓಕೆನಾ, ನನಗೆ ಇನ್ನೂ ರೆಸ್ಪಾನ್ಸ್ ಬೇಕಿತ್ತು, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ದೆ. ಇವತ್ತು ಓಕೆನಾ, ನಾಳೆ ಅಂದರೆ ಇವತ್ತು ಸಂಡೇ, ನಾಳೆ ಮಂಡೇ ನಾನು ಡಿಸೈಡ್ ಮಾಡ್ತೀನಿ. ಇವತ್ತು ನಿಮಗೆ ತುಂಬ ಚಾನ್ಸ್ ಇರುತ್ತೆ, ಯಾರ್ಯಾರು ಇನ್ನೂ ನನ್ನ ವೀಡಿಯೋ ತಲುಪಿರಲ್ವೋ ಅವ್ರು ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ನನ್ನ ಹತ್ರ ಅಕ್ಕಿ ತೊಗೊಂಡಿದ್ರು ಅವರೆಲ್ಲರೂ ಸಹ ನನಗೆ ಅದ್ರದ್ದು ಫೋಟೋ ಇಲ್ಲ ವೀಡಿಯೋ ಅದರ ನನ್ನ ಹತ್ರ ಅಕ್ಕಿ ಯಾವ್ದು ಬೈ ಮಾಡಿದ್ರು ಅದನ್ನು ಕಳಿಸಿದ್ರೆ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇದೆ. ಓಕೆನಾ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನೀವೇ ಕೊಡಬೇಕಾಗುತ್ತೆ. ಯಾಕೆಂದರೆ ಇಲ್ಲೇ ನನ್ನ ಸರೌಂಡಿಂಗ್ 20 kilometers ಇದ್ದರೆ ನಾನು ಆರಾಮಾಗಿ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀಯಾಗಿ ಮಾಡಿಕೊಡ್ತೀನಿ. ಇಲ್ಲ ಹೊರಗಡೆ ತುಮಕೂರು, ಆ ಗುಬ್ಬಿ ಆ ಸೈಡ್ ಏನಾರು ಇತ್ತು ಅಂತಂದರೆ ನೀವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ನ ಕೊಡಬೇಕಾಗುತ್ತೆ. ಹಾಗೆ ಗೂಡ್ ಸೈಡ್ ಇನ್ಫಾರ್ಮೇಷನ್ ಕೊಡೋಕೆ ಹೋದರೆ ಇವತ್ತು ನಿಮಗೆ ಅಪ್ಡೇಟ್ಗಳು ಕೊಡ್ತೀನಿ. ಹೊಸದಾಗಿ ಜೊತೆಗಳು ಹಾಕಿದ್ದೀನಿ, ಹಾಗೆ ಇನ್ನೂ ಕೆಲವು ಅಕ್ಕಿಗಳನ್ನೆಲ್ಲ ಸಿಂಗಲ್ ಹಾಕೊಂಡಿದ್ದೀನಿ, ಯಾವ್ಯಾವ ಅಕ್ಕಿ ಹಾಕಿದ್ದೀನಿ. ಆಮೇಲೆ ಮೇಲ್ಗಡೆ ಚೋರಿ ಬಾಕ್ಸ್ನಲ್ಲೂ ನೋಡ್ಬೋದು ಅಕ್ಕಿಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಳಿದ್ದೆ ನಾನು ನಿಮಗೆ ಮೆರವಣಿಗೆ ಲೈನ್ದು ಪಟಗಳದೆಲ್ಲ ಕಣ್ಗಳು ತೋರಿಸ್ಕೊಡ್ತೀನಿ ಅಂತ. ಓಕೆನಾ, ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಬರುತ್ತೆ. ಹಾಗೆ ಅದ್ರ ಅಪ್ಪ ಅಮ್ಮನೂ ಸಹ ನಾನು ನಿಮಗೆ ವೀಡಿಯೋ ಹಾಕಿರ್ತೀನಿ. ಯಾರು ಡೌಟ್ ಇದ್ದರೆ, ಆಮೇಲೆ ಯಾರ್ಯಾರಿಗೆ ಇನ್ನೂ ಗೊತ್ತಿರಲ್ಲ ಯಾವ ಥರ ಲೈನ್ ಮೆರವಣಿಗೆ ಲೈನ್ ಆಗಿರ್ಬೋದು, 800 ಆಗಿರ್ಬೋದು, ರಾಣಿ ತಿರುವಾಲ್ ಆಗಿರ್ಬೋದು, ತುಂಬ ಜನ ನೋಡಿರ್ತೀರ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಎಲ್ಲ ಇನ್ನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ಕೊಳ್ತಾ ಹೋಗ್ತಾ ಇರ್ತೀನಿ. ಹಾಗೆ ಈಗ ಗುಡ್ ಸೈಡ್ ಬರ್ತೀನಿ ಬನ್ನಿ, ಯಾವುದು ಹೊಸ ಜೊತೆ ಹಾಕಿದ್ದೀನಿ ಅಂತ. ಹಾಗೆ ನಾನು ಇನ್ನೂ ರಿವೀಲ್ ಮಾಡಿಲ್ಲ ಯಾವ ಅಕ್ಕಿ ಗಿವ್ ಅವೇ ಕೊಡ್ತಾಯಿದ್ದೀನಿ 500 rupees ಅಂತ. ಅದ್ರದ್ದು ಸಹ ವೀಡಿಯೋ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರೆ ಮಿನಿಮಮ್ ಒಂದು 20 ಕಮೆಂಟ್ಸ್ ಬಂದರೆ ಅದರದ್ದು ಶಾರ್ಟ್ಸ್ ಹಾಕ್ತೀನಿ ನಾನು. ಆಲ್ಮೋಸ್ಟ್ ಆಲ್ ಎಲ್ರಿಗೂ ಶಾರ್ಟ್ಸಲ್ಲಿ ಬೇಗ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ 20 ಕಮೆಂಟ್ಸ್ ಬಂದರೆ ಮಾತ್ರ ನಾನು ಶಾರ್ಟ್ಸ್ ಹಾಕ್ತೀನಿ ಯಾವ ಅಕ್ಕಿ ಕೊಡ್ತಾಯಿದ್ದೀನಿ ಅಂತ. ಬನ್ನಿ ಗುಡ್ ಸೈಡ್ಗೆ ಹೋಗೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಹೊಸಬರಾಗಿದ್ದರೆ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನನ್ನ ಆಗ್ತಿರೋ ನೋಟಿಫಿಕೇಶನ್ ಎಲ್ಲ ನಿಮಗೆ ತಲುಪುತ್ತೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಗುಡ್ ಸೈಡ್ಗೆ ಹೋಗೋಣ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಯಾವ್ಯಾವ ಅಕ್ಕಿ ಹಾಕಿದ್ದೀನಿ ಅಂತಂದರೆ, ಇದು ನಮ್ಮ ಅಣ್ಣವ್ರ ಮನೆಯಲ್ಲಿ ಕೊಟ್ಟಿರೋದು. ನೋಡ್ಬೋದು ಧೂಮ ರೇಗ್ದಾರ್ಗಳು ಎರಡೂ ಸಹ ಪೇರು ಯಾವ ಥರ ಇದೆ ಅಂತ. ಇದ್ರದ್ದು ಸಹ ನಿಮಗೆ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಇದ್ರ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಮೇಲ್ ನೋಡ್ತಾ ಇದ್ರೆ ನೋಡ್ಬೋದು ನಮ್ಮ ತಾಮ್ರಲ್ಲಿ ತುಂಬ ವೀಕ್ ಆಗಿಬಿಟ್ಟಿದೆ ಈ ನಡುವೆ. ಯಾಕೆಂದರೆ ಮರಿಗೆ ಸ್ವಲ್ಪ ಕಗ್ತಾ ಇದೆ. ಫಸ್ಟ್ ಮೊಟ್ಟೆ ಇಕ್ತು, ಮೊಟ್ಟೆ ಇಕ್ಕ ಮೇಲೆ ಏನಾಯ್ತು ಅಂದರೆ ಅದು ಮೊಟ್ಟೆ ಕೂಡಿಲ್ಲ, ಮರಿನೂ ಆಗಲಿಲ್ಲ. ತುಂಬ ಜನ ಹೇಳ್ತಿರ್ತಾರೆ ಬ್ರೋ ಅಕ್ಕಿ ಮೊಟ್ಟೆ ಕೂಡ್ತಾ ಇಲ್ಲ ಅಂತ. ಕ್ಯಾಲ್ಸಿಯಂ ಕಮ್ಮಿ ಆದರೆ ಮೊಟ್ಟೆ ಕೂಡಲ್ಲ, ಅದಕ್ಕೋಸ್ಕರ ಅಷ್ಟೇ. ನಿಮ್ಗೆಲ್ರಿಗೂ ಅದರದ್ದು ಮದ್ದು ಬೇಕು, ಯಾವ ಥರ ರೆಡಿ ಮಾಡ್ಕೊಬೇಕು ಅಂತ ಏನಾದ್ರು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ನ್ಯಾಚುರಲ್ ಮದ್ದು, ಇದ್ರ ಮೊಟ್ಟೆಯಿಂದನೇ ಸಹ ಮಾಡ್ಬೋದು, ಅದ್ರ ಪೂರ್ತಿ ಅಪ್ಡೇಟ್ ಕೊಡ್ತೀನಿ. ನಮ್ಮ ತಾಮ್ರಲ್ಗೆ ಜಾಕಿಗೆ ಬಂದಿರೋ 2 ಪಟಗಳು ನೋಡ್ಬೋದು. ಒಂದು ತಾಮ್ರಲ್ಲಿ ಬಿಚ್ಕೊತಾ ಇದೆ, ಇನ್ನೊಂದು ಜಾಕ್ ಇದೆ ಅನ್ಕೊತೀನಿ. ನೋಡ್ತೀನಿ, ಇನ್ನೂ ಸ್ವಲ್ಪ ಕೂದಲು ಬರಬೇಕು, ಆಲ್ರೆಡಿ ಕಂಡುಬಿಟ್ಟಿದೆ. ಇದೊಂದು ಅಪ್ಡೇಟು. ಇನ್ನು ಇಲ್ಲಿ ಮೇಲೆ ಬಂದರೆ ನಮ್ಮ ಮನೇಲಿ ಆಡ್ತಾ ಇದ್ದಿದ್ದು ಏನು ರೇಗ್ದಾರ್ ಅಂದರೆ ಕುಲ್ಮಿ ರೇಗ್ದಾರು. ಅದಕ್ಕೆ ನಾವು ಗೇರ್ವ ಏನು ಹಾಕಿದ್ದೀರ ಅಂತ ಕೇಳ್ತೀರಲ್ವಾ, ಆ ಗೇರ್ವ ಬ್ಯಾಕ್ಗ್ರೌಂಡ್ ಬಂದು ಸಹ ರೇಗ್ದಾರ್ ಲೈನಲ್ಲಿ ಬಂದಿರೋದು. ನಮ್ಮ ಅಣ್ಣವ್ರ ಮನೇಲಿ ಇಲ್ಲಿ ಅಕ್ಕಿ 7 ಚಿಲ್ಲರೆ 8 ಚಿಲ್ಲರೆ ತನಕ ಆಡಿದೆ. ಬಾಜಿ ಜಾಸ್ತಿ. ಓಕೆನಾ, ಇದರಲ್ಲೂ ಬಾಜಿ ಜಾಸ್ತಿ ಇದೆ. ಎರಡರದ್ದು ನೋಡೋಣ ಪಟ ಯಾವ ಥರ ಬರ್ಬೋದು ಅಂತ. ಮೊಟ್ಟೆ ಕೂಡಿದೆ. ಇನ್ನು ಮೇಲ್ಗಡೆ ಬಂದರೆ ನಮ್ಮ ಗುಲ್ದಾರ್ ನೋಡ್ಬೋದು, ಗುಲ್ದಾರ್ನ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಪೇರು ಪೂರ್ತಿ ಎಲ್ಲ ಅದ್ರದ್ದು ಸಹ ನಿಮಗೆ ಅಪ್ಡೇಟ್ ಕೊಡಬೇಕು. ಅಕ್ಕಿಗಳೆಲ್ಲ ನಮ್ಮ ಮನೆ ಈಗ ಹೊಸ ಕಲೆಕ್ಷನ್ಗಳೆಲ್ಲ ನೋಡಬೇಕು ಅಂತ ಎಲ್ರಿಗೂ ಆಸೆ ಇದ್ದರೆ ಎಲ್ಲರೂ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಹಂಗೆ ಪೇರ್ದು ಸಹ ಕಣ್ಣು ಮತ್ತು ಸಪ್ರೇಟ್ ಈಚೆಗೆ ಬಿಟ್ಟು ವಿಡಿಯೋ ಮಾಡೋಣ ಅಂತಲೂ ಸಹ ಇದ್ದೀನಿ. ನಿಮ್ಗಳ ಸಪೋರ್ಟ್ಗಳಿಂದ ನನಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ, ಹಾಗೆ ಒಳ್ಳೆ ವಿಡಿಯೋ ಕೊಡೋದಕ್ಕೆ ಅಂತ. ಮೇಲೇನು ಖಾಲಿ ಇದೆಯೋ ಅದೆಲ್ಲ ಮೇಲ್ಗಡೆ ಪಟಗಳಿದೆಯಲ್ಲ ಅದ್ರದ್ದು. ಇನ್ನು ಇಲ್ಲಿ ಕೆಳಗಡೆ ಬಂದರೆ ನಮ್ಮ ತಾರ ಈ ಎಣ್ಣಿದು. ಓಕೆನಾ, ಇದ್ರಲ್ಲಿ ಬಂದಿರೋ ಪಟ ಇದು. ಓಕೆನಾ, ಸೇಮ್ ಅಪ್ಪನ ಥರ ಬಂದಿದೆ. 13 ಇಂದ 14 ಬಾಲ ಇದೆ. ಕತ್ರಿ ಬಾಲ ಬಂದಿದೆ. ಕತ್ರಿ ಬಾಲ ಬಂದಿರೋದು ಯಾವುದು ಕೂತಿಲ್ಲ, ಅದಕ್ಕೆ ಬಿಟ್ಟಿಲ್ಲ, ಹೊಡೆದಿಕ್ಕಿದ್ದೀವಿ ನೆಕ್ಸ್ಟ್ ವಂಶಕ್ಕಾಗಲಿ ಅಂತ. ಇನ್ನು ಇದು ನಮ್ಮ ಸುರ್ಮಿ ಹೆಣ್ಣು. ಓಕೆನಾ, ಸುರ್ಮಿಲಿ ಬಂದಿರೋ ಪಟ ಇದು. ಓಕೆನಾ, ಇದು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅಕ್ಕಿ ಮಸ್ತಿ ಮೊಟ್ಟೆನೂ ಸಹ ಇಕ್ಕಿದೆ. ನಾನು ಆಲ್ರೆಡಿ ಅಪ್ಡೇಟು ಸಹ ಮಾಡಿದ್ದೀನಿ ಅನ್ಕೋತೀನಿ. ಓಕೆನಾ, ಇನ್ನು ಮೇಲೆ
ಮೇಲೋಗಿ ನಮ್ಮ ತಾಮ್ರಲ್ನ ಒಂದೆರಡು ರೌಂಡ್ ಚಕ್ಕರ್ಗೆ ಬಿಡೋಣ. ಆಲ್ರೆಡಿ ತುಂಬ ದಿವಸ ಆಗಿತ್ತು ಬಿಟ್ಟಿರಲಿಲ್ಲ, ಯಾಕೆಂದರೆ ಬೆಂಗಳೂರು ವೆದರ್ ನಿಮಗೆ ಗೊತ್ತು, ಇದಕ್ಕಿದಂಗೆ ಬಿಸಿಲು ಹೊಡಿತಾ ಇರುತ್ತೆ, ಇದಕ್ಕಿದಂಗೆ ಮಳೆ ಬಂದ್ಬಿಡುತ್ತೆ. ಅದಕ್ಕೆ ಯಾವಕ್ಕಿನ್ನೂ ಚೋರಿ ಬಾಕ್ಸ್ ಹಾಕಿರಲಿಲ್ಲ, ಇವತ್ತು ಹಾಕಿದ್ದೀನಿ. ಬನ್ನಿ ಮೇಲೋಗಿ ಬಿಡೋಣ. ಇನ್ನೊಂದು ಮೇಲ್ಗಡೆ ತಾರ 2 ಪಟ ಇದೆ, ಅದನ್ನು ಸಹ ತೋರಿಸ್ತೀನಿ ಬನ್ನಿ. ಓಕೆ, ಇಲ್ಲಿ ನೋಡ್ಬೋದು ನಾನು ಕರೆಕ್ಟಾಗಿ 1 ಗಂಟೆಗೆ ಅಕ್ಕಿಗಳನ್ನೆಲ್ಲ ನೀಟಾಗಿ ಚೋರಿ ಬಾಕ್ಸ್ ಇದೆ. ಇಲ್ಲಿದೆಯಲ್ಲ ಇದು ಇನ್ನೂ ಚಿಕ್ಕ ಪಟ, ಇದು ಅದರ ಅಮ್ಮನ ಥರ ಬಂದಿದೆ, ಅದನ್ನು ಬಿಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. 1-2 ರೆಕ್ಕೆನ ಮೇನ್ ತಾಯಿ ರೆಕ್ಕೆ ಇದೆಯಲ್ಲ ಅದನ್ನು ಸ್ವಲ್ಪ ಹಾಳು ಮಾಡ್ಕೊಂಡಿದೆ, ಹಂಗೆ ಬಿಟ್ಟಿದ್ದೀನಿ. ಹೆಂಗೂ ಕಳ್ಳಿ ಉದುರಿಸ್ಕೊಂಡು ಬರ್ತಾ ಇದೆ. ಆಲ್ರೆಡಿ ಒಂದು 7ನೇ ಕಳ್ಳಿದೆ, ಪಟನೂ ಸಹ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನಮ್ಮ ತಾಮ್ರಾಳು ಇಲ್ಲಿದೆ, ಮತ್ತು ಸಬ್ಜಾ. ಓಕೆನಾ, ಎರಡನ್ನೂ ಸಹ ಮೇಲೆ ಹಾಕ್ಕೊಳ್ಳೋಣ ಬನ್ನಿ. ಮೇಲೆ ಹಾಕ್ಕೊಂಡು 1-2 ರೌಂಡ್ನ ಅಕ್ಕಿನ ಎಬ್ರಿಸೋಣ. ಫಸ್ಟು ತಾಮ್ರಾಲ್ನ ಬಿಟ್ಬಿಡೋಣ. ಓಕೆ, ತಾಮ್ರಾಲ್ನ ನೋಡ್ಬೋದು, ತಾಮ್ರಲ್ಲಿ ಬಿಟ್ಟಿದ್ದೀನಿ. ಸ್ವಲ್ಪ ಬಾಲನ ಹಾಳು ಮಾಡ್ಕೊಂಡಿದೆ. ಅಕ್ಕಿ ಏನು ಅಂದರೆ ಕೆಳಗೆ ಆಟ. ಓಕೆನಾ, ನೆಕ್ಸ್ಟ್ ಲೆವೆಲಲ್ಲಿ ಆಡುತ್ತೆ ಆರಾಮಾಗಿ. ಈಗ ಒಂದು 10-15 ನಿಮಿಷ ಆಡ್ಕೊತಾ ಬರ್ತಾಯಿದೆ, ಇನ್ನೂ ಬಾಜಿ ಮಾಡಿಲ್ಲ ಅಕ್ಕಿ. ಓಕೆನಾ, ಈಗ ರೆಕ್ಕೆ ಫ್ರೀ ಮಾಡ್ಕೊಂಡು ಆಡ್ತಾ ಇದೆ, ಆರಾಮಾಗಿ ಕೆಳಗೆ ಹೋಗುತ್ತೆ. ಇದು ನಮ್ಮ ಅಣ್ಣವ್ರ ಮನೇಲಿ ಕೊಟ್ಟಿರೋದು. ಓಕೆನಾ, ಇದ್ರ ಪಲ್ಲ ಬಂದು ಒಂದು 20 ನಿಮಿಷ 25 ನಿಮಿಷ ತನಕ ಹೋಗುತ್ತೆ. ಓಕೆ ಬನ್ನಿ, ಇದು ನಮ್ಮ ಸಬ್ಜಾನ ಮೇಲೆ ಹಾಕ್ಕೊಳ್ಳೋಣ. ಛತ್ರಿ ಮೇಲೆ ನೀಟಾಗಿ ಬಿಡ್ಕೊಳ್ಳೋಣ. ಓಕೆನಾ, ಬಿಟ್ಟಿದ್ದೀನಿ ಛತ್ರಿ ಮೇಲೆ. ನೋಡಿ, ತಾರಾಪಟ ಇನ್ನೊಂದ್ಸಲಿ ನೋಡ್ಕೊಂಬಿಡಿ, ಇದೊಂದು ಮತ್ತು ಇದೊಂದು, ಇವೆರಡೂ ಸಹ ಬಿಡಬೇಕು ಅಂತಿದ್ದೀನಿ. ಅದು ತಾತನ ಥರ ಬಂದಿರೋದ್ರಿಂದ ಬಿಡ್ತಾ ಇಲ್ಲ, ಹೊಡೆದಿಕ್ಕಿದ್ದೀನಿ. ನೆಕ್ಸ್ಟು ಏನು ನನಗೊಂದು ಆಸೆ ಏನು ಅಂದರೆ, ನಮ್ಮ ಮನೇಲಿರೋ ತಾರ ಲೈನಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗಳು ಸಹ ಕೊಡಬೇಕು ಅಂತ ಇದ್ದೀನಿ. ನೋಡಿರಿ, ಕಮೆಂಟ್ ಮಾಡಿ. ಓಕೆನಾ, ಅದ್ರಗಳು ಪಟಗಳು, ಯಾಕೆಂದರೆ ಒಳ್ಳೆ ಮನೆಗೆ ಹೋಗಿ ರೀಚ್ ಆಗಬೇಕು. ಓಕೆನಾ, ಒಳ್ಳೆ ಟೈಮ್ ಮಾಡಿ ಕುತ್ಕೊಬೇಕು. ನೋಡಿ, ಸಬ್ಜ ಆರಾಮಾಗೆ ರೆಕ್ಕೆ ಫ್ರೀ ಮಾಡ್ಕೊತಾ ಇದೆ. ಇದು ಪಟ ತುಂಬ ಜನಕ್ಕೆ ಡೌಟ್ ಇತ್ತು ಯಾವುದು ಅಂತ. ನಮ್ಮ ಶೇಖಿ ಪುಷ್ಪತಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಅದ್ರದ್ದೇ ಪಟ ಇದು. ಓಕೆನಾ, ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ. ನೋಡಿ, ತಾಮ್ರಾಲು ಬಂದು ಸುಮ್ಮನೆ ಲೈಟಾಗಿ ಸುಮ್ಮನೆ ಬಿಡ್ತಾಯಿದ್ದೀನಿ. ನಾನೇನು ಅಕ್ಕಿನ ಆರಿಸ್ತಾ ಇಲ್ಲ, ಸುಮ್ಮನೆ ಲೈಟಾಗಿ 1-2 ಚಕ್ಕರ್ ಹೊಡೆದು ಅಕ್ಕಿ ಚೆನ್ನಾಗಿ ರೂಢಿ ಆಗಲಿ. ಯಾಕೆಂದರೆ ಈಗ ನನ್ನ ಹತ್ರ ಬಿಡೋಕ್ಕೆ ಅಕ್ಕಿಗಳು ಇರಲಿಲ್ಲ, ಅದಕ್ಕೋಸ್ಕರ ಸುಮ್ಮನೆ ಫಸ್ಟ್ ಅಕ್ಕಿಗಳು ಒಂದು ಅಕ್ಕಿ ನೀಟಾಗಿ ಪಳಗಿಸ್ಕೊಳ್ಳೋದ್ರಿಂದ ಏನು ಅಂದರೆ ಈ ಪಟಗಳನ್ನೆಲ್ಲ ಆರಾಮಾಗಿ ನಾವು ಪಳಗಿಸ್ಕೊಬೋದು. ಓಕೆನಾ, ಇಲ್ಲ ಅಂದರೆ ಅದೇ ಖಾಲಿ ಪಲಾವ್ ಆ ಥರ ಏನಾರು ಬಿತ್ತು ಅಂದ್ಕೊಡ್ರಿ ಅಲ್ಲಿ ಇಲ್ಲಿ ಬೀಳೋದು ಅಂತಂದರೆ, ಅದ್ರ ಜೊತೆ ಇನ್ನೊಂದೆರಡು ಅಕ್ಕಿ ಬಿಡ್ತೀವಿ ಅಂತ ಅಂದ್ಕೊಳ್ಳಿ, ಅದನ್ನು ನೋಡಿ ಅದು ಅಲ್ಲಿ ಇಲ್ಲಿ ಬೀಳೋದು ರೂಢಿ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ಅಕ್ಕಿನೇ ನೀಟಾಗಿ ಚೆನ್ನಾಗಿ ಚೋರಿ ಮಾಡ್ಕೊಳ್ತಾ ಕೂರಿಸ್ಕೊಳ್ರಿ, ಅದರಿಂದ ಇನ್ನೂ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಬೇರೆ ಅಕ್ಕಿಗಳನ್ನೆಲ್ಲ ಕೂರಿಸೋದಕ್ಕೋಸ್ಕರ. ಓಕೆನಾ, ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಕಮೆಂಟ್ ಆಗಿರ್ಬೋದು ಮತ್ತು ನೆಕ್ಸ್ಟ್ ವೀಡಿಯೋ ಬಗ್ಗೆ ಆಗಿರ್ಬೋದು, ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ಯಾಕೆ ಅಂದರೆ ನಿಮಗೋಸ್ಕರ ನಾನು ಕಂಟೆಂಟ್ ಕ್ರಿಯೇಟರ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ. ಲೇಟ್ ಆಗ್ತಿತ್ತು ವೀಡಿಯೋ ಬಿಡೋದು, ಇನ್ಮೇಲೆ ಆ ಥರ ಆಗಲ್ಲ. ಯಾಕೆಂದರೆ 2 ದಿವಸಕ್ಕೊಂದ್ಸಲಿ ಇನ್ಮೇಲೆ ಇಲ್ಲ 1 ದಿವಸಕ್ಕೊಂದ್ಸಲಿ 2 ದಿವಸಕ್ಕೊಂದ್ಸಲಿ ನಾನು ವೀಡಿಯೋ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಯಾಕೆಂದರೆ ತುಂಬ ಜನ ಫೋನ್ ಮಾಡ್ತಾಯಿದ್ರಿ, ನನಗೆ ಅದು ಬೇಜಾರಾಯಿತು, ನಾನು ಇಷ್ಟೊಂದು ಜನ ಸಪೋರ್ಟ್ ಮಾಡ್ತೀರಿ ಅಂತಕ್ಕೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ. ಓಕೆನಾ, ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಾಗೆ ಒಳ್ಳೊಳ್ಳೆ ಸೇಲ್ಸ್ ವೀಡಿಯೋನು ಸಹ ಹಾಕ್ತೀನಿ. ಒಂದು ತಾಮ್ರಾಲ್ ಗಂಡು ಸಹ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಪ್ರೈಸ್ ಸಹ ಹಾಗೆ ಇದೆ, ಹಾಗೂ ಹೋದ ವರ್ಷ ಅದು 6 ಗಂಟೆ ತನಕ ಟೈಮು ಸಹ ಮಾಡಿದೆ, ಒಳ್ಳೆ ಅಕ್ಕಿ. ಅದರದ್ದು ವಿಡಿಯೋ ಬೇಕು, ಆಮೇಲೆ ಸೇಲ್ಸ್ ವಿಡಿಯೋ ಬೇಕು ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.